ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸಂಜೆ ಹಾಗೆ ಮೇಲೆ ಒಂದು ಟೆರಸ್ ಮೇಲೆ ವಾಕ್ ಬಂದಿದ್ವಿ. ಸೊ ನೋಡ್ತಾ ನೋಡ್ತಾ ಹಾಗೆ ಸೂಪರಾಗಿ ಇವತ್ತು ಕಲರ್ಫುಲ್ಲಾಗಿ ಎಲ್ಲ ಫ್ಲವರ್ಸ್ ಎಲ್ಲ ಬಿಟ್ಟಿತ್ತು. ಸೊ ಹಾಗೆ ಯಾಕೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಬಾರ್ದು ಅಂತ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಬನ್ನಿ, ಇವತ್ತು ನೈಟ್ ಡಿನ್ನರ್ಗೆ ನಾನು ಬಿರಿಯಾನಿ ಮತ್ತು ಮಂಗಳೂರು ಸ್ಟೈಲ್ ಚಿಕನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ನಾವು ಈರುಳ್ಳಿನ ಸಪ್ರೇಟಾಗಿ ರುಬ್ಕೋಬೇಕು. ಈರುಳ್ಳಿ ಆದಮೇಲೆ ಪುದೀನ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ರುಬ್ಕೋಬೇಕಾಗತ್ತೆ. ನೆಕ್ಸ್ಟು ಕಾಯಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಸಪ್ರೇಟಾಗಿ ರುಬ್ಕೋಬೇಕು. ಇದೆಲ್ಲ ಸಪ್ರೇಟಾಗಿ ರುಬ್ಕೊಂಡು ಆದಮೇಲೆ ಒಂದು ದಬ್ರಿಲಿ, ಇವತ್ತು ಕುಕ್ಕರಲ್ಲಿ ಬೇಡ ಪಾತ್ರೆ ಮಾಡೋಣ ಅಂತ ಒಂದು ದಬ್ರಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಬೌಲಲ್ಲಿ ಎಲ್ಲ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ ಎಲ್ಲನೂ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ನೀರಲ್ಲಿ ನೆನೆಸಿಟ್ಕೊಂಡಿರೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಸೊ ಎಲ್ಲ ಎಣ್ಣೆ ಹಾಕಿದ್ಮೇಲೆ ಆ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಪ್ಯೂರಿ ರೆಡಿ ಆಗಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಇದು ಪುದೀನ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟ ಮೇಲೆ ನಾವು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾನು ಸ್ವಲ್ಪನೇ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಬಿರಿಯಾನಿ ಪೀಸ್ ಯಾರೂ ಜಾಸ್ತಿ ತಿನ್ನೋದಿಲ್ಲ. ಸೊ ಬಿರಿಯಾನಿಗೆ ಪೀಸ್ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋದು. ಸೊ ನೆಕ್ಸ್ಟ್ ಚಿಕನ್ ಹಾಕಿದ್ಮೇಲೆ ಅದಕ್ಕೆ ಅರಿಶಿನದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೆಕ್ಸ್ಟ್ ಕಾಯಿ ತುರಿ ರುಬ್ಕೊಂಡಿದ್ನಲ್ಲ, ಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೈಡಲ್ಲಿ ನಮಗೆ ಎಣ್ಣೆ ಬಿಟ್ಟಿದೆ ಅಂತ ಕಾಣಿಸಿದ್ಮೇಲೆ ಅದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4.25 ಗ್ಲಾಸ್, ಅಂದರೆ ಸ್ವಲ್ಪ ಇದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಲ್ಲ, ಸೊ ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕಬೇಕು. ಕುಕ್ಕರಲ್ಲಿ ಮಾಡಿದ್ರೆ 2ಕ್ಕೆ 4 ಹಾಕಿದ್ರೆ ಸಾಕು. ಬಟ್ ಇಲ್ಲಿ ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕಬೇಕು. ಸೊ ಬಿರಿಯಾನಿ ಆಗೋಷ್ಟರಲ್ಲಿ ನಾವಿಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಸ್ವಲ್ಪ ಪುದೀನ ಹಾಕ್ಕೋಬೇಕು. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಹಾಕ್ಕೊಂಡು ಒಂದು 1/4 ಗಂಟೆ ಚೆನ್ನಾಗಿ ಅದು ನೀರೆಲ್ಲ ಬಿಟ್ಕೋಬೇಕು. ಓಕೆನಾ? ನೀರೆಲ್ಲ ಹೋಗಿ ಚಿಕನ್ ಸ್ವಲ್ಪ ಬೇಯ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂದರೆ ಹೊಲ್ಸು ವಾಸನೆ ಬಂದುಬಿಡುತ್ತೆ. ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಿಕನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಇದು ಬಂದು ನಾನು ಮಂಗಳೂರಿಗೆ ಹೋದಾಗ, ಲಾಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ತೊಗೊಂಡು ಬಂದಿದ್ದಿದ್ದು. ಸೊ ಇವತ್ತು ಅದನ್ನು ಯೂಸ್ ಮಾಡಿ ಚಿಕನ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಸೊ ಸ್ವಲ್ಪ ಇಲ್ಲಿ ಚಿಕನ್ ಆಗಿದೆ, ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ನೋಡ್ಬೋದು ನೀವು. ಈಗ ನಾನು ಇದಕ್ಕೆ ಮಂಗಳೂರಿಂದ ತೊಗೊಂಡು ಬಂದಿದ್ದ ಪುಡಿನ ಹಾಕೋತಾ ಇದ್ದೀನಿ. ಅಲ್ಲೆಲ್ಲ ಹೇಗೆ ಅಂದರೆ ಇನ್ಸ್ಟೆಂಟ್, ಏನೂ ಬೇಡ, ಜಸ್ಟ್ ಒಂದು ಈರುಳ್ಳಿ ಕಟ್ ಮಾಡಿ, ಟೊಮೆಟೊ ಕಟ್ ಮಾಡಿ, ಈ ಪುಡಿ ಹಾಕ್ಬಿಟ್ರೆ ಅಡುಗೆ ರೆಡಿ. ಆ ಥರ ಮಾಡೋ ಥರ ಅಲ್ಲಿ ಪುಡಿ ರೆಡಿ ಮಾಡಿಟ್ಟಿರ್ತಾರೆ. ಸೊ ತೊಗೊಂಡು ಬಂದಿದ್ದೆ, ಇಷ್ಟು ದಿನ ಯೂಸ್ ಮಾಡಿರಲಿಲ್ಲ, ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವತ್ತು ಕಂಪ್ಲೀಟ್ ಅಡುಗೆ ನನ್ನ ಆದ್ನಿದಾಗಿತ್ತು.
ಅವರ ಸ್ಟೈಲಲ್ಲಿ ಇವತ್ತು ಬಿರಿಯಾನಿ ರೆಡಿಯಾಗಿರೋದು. ಸೊ ನೀವು ಎಲ್ಲರೂ ಒಂದ್ಸಲ ಈ ಥರ ಸ್ಟೈಲಲ್ಲಿ ಟ್ರೈ ಮಾಡಿ. ಸೊ ಬಿರಿಯಾನಿ ಕೂಡ ನೋಡಿ ಸೂಪರಾಗಿ ರೆಡಿಯಾಗಿದೆ. ಆ್ಯಂಡ್ ಈ ಕಡೆ ನಮ್ಮ ಮಂಗಳೂರು ಸ್ಟೈಲ್ ಚಿಕನ್ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಕಲರ್ ನೋಡಿದ್ರೇ ಗೊತ್ತಾಗತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.